ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾಗೆ ಜೈಲಾಗಿದೆ. ವಿಕೆ ಶಶಿಕಲಾ, ನಟರಾಜನ್ ಹಾಗೆ ಸುಧಾಕರನ್ ಮತ್ತೆ ಇಳವರಸಿಗೆ ಒಟ್ಟು 4 ವರ್ಷ ಜೈಲು ಶಿಕ್ಷೆಯಾಗಿದೆ. ಇನ್ನು ಮೂವರಿಂದ ಕೂಡ ಒಟ್ಟು 30 ಕೋಟಿ ರೂಪಾಯಿ ವಸೂಲಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದ್ದು, ಆಭರಣಗಳನ್ನ ಹರಾಜು ಮಾಡಿ ದಂಡ ವಸೂಲಿ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದೆ. ಶಶಿಕಲಾ, ಜಯಲಲಿತಾ, ಸುಧಾಕರನ್ ಹಾಗೆ ಇಳವರಸಿಯವರ ಆಭರಣವನ್ನ ಹರಾಜು ಮಾಡಿ ಅದನ್ನ ಮಾರಿ ದಂಡವನ್ನ ವಸೂಲಿ ಮಾಡಬೇಕು. ಒಟ್ಟು 30 ಕೋಟಿ ಹಣ ವಸೂಲಿಯನ್ನ ಮಾಡಬೇಕು ಅಂತ ಆದೇಶವನ್ನ ಕೊಟ್ಟಿದ್ದು, ಆರ್ಬಿಐ ಅಥವಾ ಎಸ್ಬಿಐಗೆ ಈ ಆಭರಣಗಳನ್ನ ಹರಾಜು ಹಾಕಿ ಮಾರಾಟ ಮಾಡಬೇಕು. ಹಾಗೆ ಹರಾಜಿನಿಂದ ಮಾರಾಟ ಮಾಡಿದಂತಹ ದಂಡವನ್ನ ವಸೂಲಿ ಮಾಡಬೇಕು, ಹಣವನ್ನ ವಸೂಲಿ ಮಾಡಬೇಕು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ಜಯಲಲಿತಾ ಸ್ವಂತ ಸಂಪಾದನೆಯ ಚಿನ್ನಾಭರಣವನ್ನ ಮಾತ್ರ ಹರಾಜು ಹಾಕುವಂಗಿಲ್ಲ. ಜಯ ಗಳಿಸಿದ್ದ 7,040 ಗ್ರಾಂ ಬಂಗಾರ ಹರಾಜಿಗೆ ವಿನಾಯಿತಿಯನ್ನ ಕೊಡಲಾಗಿದೆ. ದಂಡ ವಸೂಲಿ ನಂತರದ ಚಿನ್ನಾಭರಣ ಸರ್ಕಾರದ ವಶದಲ್ಲಿ ಇರಲಿದೆ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇನ್ನು ಜಯ ಗಳಿಸಿದಂತಹ 7,040 ಗ್ರಾಂ ಬಂಗಾರ ಹರಾಜಿಗೆ ವಿನಾಯಿತಿಯನ್ನ ಕೋರ್ಟ್ ಕೊಟ್ಟಿದ್ದು, ದಂಡ ವಸೂಲಿ ನಂತರದ ಚಿನ್ನಾಭರಣ ಏನು ಉಳಿದಿರುತ್ತೆ ಅದೆಲ್ಲವೂ ಕೂಡ ಸರ್ಕಾರದ ವಶಕ್ಕೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕಂಪನಿಗಳ ಆಸ್ತಿ ಪಾಸ್ತಿಯನ್ನ ಸರ್ಕಾರದಿಂದ ಮುಟ್ಟುಗೋಲು ಹಾಕುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೊಟ್ಟಿದೆ. 3,000 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕೋದಿಕ್ಕೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. 3,000 ಎಕರೆ ಭೂಮಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಅಂತ ಆದೇಶವನ್ನ ಕೊಟ್ಟಿದ್ದು, ಮುಟ್ಟುಗೋಲು ಹಾಕೋದಿಕ್ಕೆ ಸೂಚಿಸಿರುವಂತಹ ಕಂಪನಿಗಳ ವಿವರ, 3,000 ಎಕರೆ ಪ್ರಾಪರ್ಟಿಯಲ್ಲಿ ಬರುವಂತಹ ಕಂಪನಿಗಳ ವಿವರ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಲೆಕ್ಸ್ ಪ್ರಾಪರ್ಟಿ ಡೆವಲಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ರಾಮರಾಜ್ ಆಗ್ರೋ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಸಿಗ್ನೋರಾ ಬಿಸಿನೆಸ್ ಎಂಟರ್ಪ್ರೈಸಸ್, ರಿವರ್ ವೇ ಆಗ್ರೋ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್, ಇಂಡೋ ದೋಹಾ ಕೆಮಿಕಲ್ಸ್ ಹಾಗೂ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಮತ್ತೆ 5 ಕಂಪನಿಗಳ ಆಸ್ತಿಯನ್ನ ಮುಟ್ಟುಗೋಲಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾಗೆ ಜೈಲಾಗಿದೆ. ಶಶಿಕಲಾ ಮಾತ್ರವಲ್ಲ, ಸುಧಾಕರನ್ ಮತ್ತು ಇಳವರಸಿಗೂ ಕೂಡ ತಲಾ 4 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದ್ದು, ತಲಾ 10 ಕೋಟಿ ದಂಡ ವಸೂಲಿಗೆ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಂದ್ರೆ ಒಟ್ಟು 30 ಕೋಟಿ ರೂಪಾಯಿ ಹಣವನ್ನ ವಸೂಲಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದ್ದು, ಆಭರಣಗಳನ್ನ ಹರಾಜು ಹಾಕಿ ದಂಡ ವಸೂಲಿ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜಯಲಲಿತಾಗೆ ಸೇರಿದಂತಹ ಆಭರಣಗಳು ಹಾಗೆ ಶಶಿಕಲಾ ಮತ್ತೆ ಸುಧಾಕರನ್ ಹಾಗೆ ಇಳವರಸಿಗೆ ಸೇರಿದಂತಹ ಆಭರಣಗಳನ್ನ ಹರಾಜು ಹಾಕಿ ಅದರಲ್ಲಿ ಬಂದಂತಹ ಹಣದಿಂದ ದಂಡ ವಸೂಲಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ, ಹಾಗೆ ಉಳಿದಂತಹ ಆಭರಣಗಳನ್ನ ಸರ್ಕಾರದ ವಶಕ್ಕೆ ಕೊಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆರ್ಬಿಐ ಅಥವಾ ಎಸ್ಬಿಐಗೆ ಮಾರಾಟ ಮಾಡಬೇಕು, ಹರಾಜಿನಿಂದ ಮಾರಾಟ ಮಾಡಿ ಬಂದಂತಹ ದಂಡವನ್ನ ವಸೂಲಿ ಮಾಡಬೇಕು, ಹಣವನ್ನ ದಂಡದ ರೀತಿಯಲ್ಲಿ ವಸೂಲಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ.